ವೇದಾಂತ ಸಂವತ್ಸರ. ಓಂ ಸರ್ವಜ್ಞತ್ವ ಮಹತ್ವವಿದೆ ವೇದಾಂತ ಭಾಸ್ಕರಾಯ ನಮಃ. ಆತ್ಮಜ್ಞಾನೇನ ಸರ್ವಜ್ಞಃ ಭವತ್ಯೇವ ನ ಸಂಶಯಃ. ಜಗತ್ಸರ್ವಂ ಭವೇತ್ ಜ್ಞಾತಂ ತೇನ ವೇದಾಂತ ಭಾಸ್ಕರಃ. ಆತ್ಮಜ್ಞಾನದಿಂದ ಮಾನವನು ಸರ್ವಜ್ಞನಾಗಿ ಬಿಡುತ್ತಾನೆ. ಆತ್ಮಜ್ಞಾನದಿಂದ ಈ ಜಗತ್ತೆಲ್ಲವೂ ತಿಳಿಯಲ್ಪಟ್ಟಂತೆಯೇ ಆಗಿಬಿಡುತ್ತದೆ. ಅಕ್ಟೋಬರ್ 9 ಆತ್ಮಜ್ಞಾನದ ಮಹಿಮೆ. ಶ್ಲೋಕ. ಆತ್ಮನೋ ವಾ ಅರೆ ದರ್ಶನೇನ ಶ್ರವಣೇನ ಮತ್ಯ ವಿಜ್ಞಾನೇನ ಇದಂ ಸರ್ವಂ ವಿದಿತಂ. ಬೃಹದಾರಣ್ಯಕೋಪನಿಷತ್ 2:4-5. ಅರ್ಥ: ಎಲೈ ಮೈತ್ರೇಯಿ, ಆತ್ಮನ ದರ್ಶನದಿಂದ, ಶ್ರವಣದಿಂದ, ಮನನದಿಂದ ಮತ್ತು ಆತ್ಮನ ವಿಜ್ಞಾನದಿಂದ ಇದೆಲ್ಲವೂ ತಿಳಿಯಲ್ಪಟ್ಟಂತೆ ಆಗುತ್ತದೆ. ಆತ್ಮನೆಂದರೆ ಪ್ರತ್ಯಗಾತ್ಮನು, ಆತ್ಮನೆಂದರೆ ಪರಬ್ರಹ್ಮವು, ಆತ್ಮನೆಂದರೆ ಇಡೀ ಜಗತ್ತಿಗೆ ಕಾರಣವಾದ ಪರತತ್ವವು. ಆತ್ಮನೇ ಈ ಜಗತ್ತಾಗಿ ತೋರುತ್ತಿದ್ದಾನೆ. ಆದ್ದರಿಂದ ಆತ್ಮನನ್ನು ಸರಿಯಾಗಿ ತಿಳಿದರೆ ಪ್ರಪಂಚವನ್ನೆಲ್ಲ ತಿಳಿದಂತೆಯೇ. ಕಾರಣವೊಂದನ್ನು ಅರಿತರೆ ಅದರ ಕಾರ್ಯವೆಲ್ಲವನ್ನೂ ಅರಿತಂತಾಗುತ್ತದೆಯಲ್ಲವೇ? ಕಾರಣನಾದ ಆತ್ಮನನ್ನು ಚೆನ್ನಾಗಿ ತಿಳಿದರೆ ಆತ್ಮನ ಕಾರ್ಯವಾದ ಪ್ರಪಂಚವನ್ನು ತಿಳಿದಂತಾಗುತ್ತದೆ. ಆತ್ಮನನ್ನು ಶ್ರವಣ ಮಾಡಿದರೆ ಆತ್ಮನ ಕಾರ್ಯವಾದ ಜಗತ್ತೆಲ್ಲವನ್ನು ಶ್ರವಣ ಮಾಡಿದಂತಾಗುತ್ತದೆ. ಆತ್ಮನನ್ನು ಕುರಿತು ಸದ್ಗುರುಗಳಿಂದ ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡುವುದರಿಂದ ಈ ವಿಶ್ವವೆಲ್ಲವನ್ನು ವಿಚಾರ ಮಾಡಿದಂತಾಗುತ್ತದೆ. ಮಣ್ಣನ್ನು ಸರಿಯಾಗಿ ತಿಳಿದರೆ ಅದರ ಕಾರ್ಯವೆಲ್ಲವನ್ನೂ ತಿಳಿದಂತಾಗುತ್ತದೆಯಲ್ಲವೇ? ಇಡೀ ವಿಶ್ವಕ್ಕೆ ಕಾರಣವಾಗಿರುವ ಪರಮಾತ್ಮನೊಬ್ಬನನ್ನು ಸರಿಯಾಗಿ ಅರಿತರೆ ಆಮೇಲೆ ಆತ್ಮನಿಗಿಂತ ಭಿನ್ನವಾಗಿ ಪ್ರಪಂಚವೆಂಬುದು ಉಳಿಯುವುದೇ ಇಲ್ಲ ಎಂದರ್ಥ. ಆತ್ಮಜ್ಞಾನದ ಮಹಿಮೆ ಇದು. ಓಂ ಶಾಂತಿ ಶಾಂತಿ ಶಾಂತಿ.